ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ಲಾಕ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇಲ್ಲಿ ಶೋಲ್ಡ್ರು ಒಂದು ಬೋಟ್ ನೆಕ್ ಬ್ಲೌಸ್ ಒಂದು ಸ್ಟಿಚಿಂಗ್ ಮಾಡಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಮೆಜರ್ಮೆಂಟನ್ನು ತೋರಿಸ್ತೀನಿ ನಿಮಗೆ. ನಾನು ಆಲ್ರೆಡಿ ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಟೋಟಲ್ಲಾಗಿ ನಾನು 6 ಮುಕ್ಕಲು ತೊಗೊಂಡಿದ್ದೀನಿ. ಶೋಲ್ಡ್ರು ನಾರ್ಮಲ್ ಬ್ಲೌಸ್ ಎಲ್ಲ, ಬೋಟ್ ನೆಕ್ ಬ್ಲೌಸ್ಗೆ ನಾನು 6 ಮುಕ್ಕಲು ತೊಗೊಂಡಿದ್ದೀನಿ. ಬ್ಲೌಸಿನ ಒಂದು ಲೆಂತು 14 ಇಂಚ್ ಟೋಟಲ್ಲು. ಅದು ರೆಡಿ ಬಂದು 13 ಇಂಚಿಗೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ 13 ಇಂಚ್ಗೆ ತೊಗೊಂಡಿದ್ದೀನಿ. ಅದಾದ ನಂತರ ಪ್ಲಸ್ ಒಂದು 14 ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 14 ಇಂಚ್ಗೆ ನಾನು ತೊಗೊಂಡಿದ್ದೀನಿ. ಕಾಣಿಸ್ತಿದೆ ಅಲ್ವಾ? ಇದನ್ನು ತೊಗೊಂಡಾದಮೇಲೆ ಟಕ್ಸ್ ಪಾಯಿಂಟ್ ಒಂದು 3 ಇಂಚ್ಗೆ ಟಕ್ಸ್ ಪಾಯಿಂಟ್ ತೊಗೋಬೇಕಾಗುತ್ತೆ. ಇವ್ರದ್ದು ಚೆಸ್ಟ್ ಬಂದು ಟೋಟಲ್ ಚೆಸ್ಟ್ ಬಂದು 9.5 ಬರುತ್ತೆ. ಅದಕ್ಕೋಸ್ಕರ ಕಾಣಿಸ್ತಿದೆಯಲ್ವ, 14 ಇಂಚು 13 ಇಂಚಿಗೆ ಅವ್ರಿಗೆ ರೆಡಿ ಬೇಕಾಗುತ್ತೆ. 9.5 ಚೆಸ್ಟ್ ಬರುತ್ತೆ ಇವರಿಗೆ. 9.5 ಚೆಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಕಾಣಿಸ್ತಿದೆ ಅಲ್ವಾ? 9.5 ಇಂಚಿಗೆ ಈ ಒಂದು 9.5 ಚೆಸ್ಟ್ ಮೆಜರ್ಮೆಂಟ್ಗೆ 9×4 36 ಪ್ಲಸ್ 2 ಇಂಚು 38 ಎದೆ ಸುತ್ತಿರುತ್ತೆ ಬ್ಲೌಸಿಗೆ. ನಾನಿಲ್ಲಿ ಶೋಲ್ಡ್ರು 6 ಮುಕ್ಕಾಲು ತೊಗೊಂಡಿದ್ದೀನಿ. 7 ಇಂಚ್ ತೊಗೊಂಡ್ರು ಅಡ್ಡಿ ಇಲ್ಲ. ನಾನು ಕೆಳಗಿಂದ ಮೇಲಕ್ಕೆ ಈ ಬಾಕ್ಸ್ ರೀತಿ ಹಾಕ್ಕೊಂಡಿದ್ದೀನಲ್ವ, 4 ಇಂಚ್ಗೆ ಬಾಕ್ಸ್ ರೀತಿ ಹಾಕ್ಕೊಂಡಿದ್ದೀನಿ. ಪ್ಲಸ್ ಒಂದು ಮಧ್ಯಕ್ಕೆ 1 ಇಂಚ್ ಗ್ಯಾಪ್ ತೊಗೊಂಡಿದ್ದೀನಿ. ಅಲ್ಲಿಂದ 5.5 ಇಂಚಿಗೆ ಅದರಲ್ಲೇ ನಮಗೆ ನೆಕ್ಕು ಬರಬೇಕು. ಇಲ್ಲ ಅಂತಂದರೆ ತುಂಬ ಡೀಪ್ ಆಗಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಕಡಿಮೆ ಅನ್ನಂಗೆ ತೊಗೊಂಡಿದ್ದೀನಿ. ಇವಾಗ ಲೈನಿಂಗೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ, ನೋಡ್ಬೋದು. ಕೆಳಗಡೆ ಕೂಡ ನಮಗೆ ಅವ್ರದ್ದು ನಾರ್ಮಲ್ ಬ್ಲೌಸ್ ಆದರೂ ಕೂಡ ಬ್ರಾಡ್ ಎಷ್ಟಿದೆ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡಾಗಿ ನಾವು ಈ ಒಂದು ಬೋಟ್ ನೆಕ್ ಡಿಸೈನನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತಾಯಿದ್ದೀನಿ. ನಾವು ಇದೇ ರೀತಿ ಮೆಜರ್ಮೆಂಟ್ ಏನು ಲೈನಿಂಗ್ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಲ್ವ, ಅದೇ ರೀತಿ ಇಲ್ಲಿ ಮೆಜರ್ಮೆಂಟ್ ಕೂಡ ಮಾಡ್ಕೋಬೇಕಾಗುತ್ತೆ. ಇದು ಕ್ಯಾನ್ವಾಸ್ ಮೇಲೆ ಕರೆಕ್ಟಾಗಿ ನೋಡಿಕೊಂಡು ನಾವು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಇದೇ ರೀತಿನ ನಿಮಗೆ ಯಾವ ರೀತಿ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಸುಮ್ಮನೆ ಡ್ರಾ ಮಾಡಿದ್ದೀನಿ ಅಷ್ಟೇ. ಇದು ಡಿಸೈನ್ ಮಾಡ್ತೀನೋ ಮತ್ತು ಬೇರೆ ಡಿಸೈನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಕಟ್ಟಿಂಗ್ ಮಾಡುವಾಗ ಇಲ್ಲಾಂದರೆ ಏನಾದರೂ ಮತ್ತೆ ಬೇರೆ ಡಿಸೈನು ತಲೆಗೆ ಬಂತು ಅಂತಂದರೆ ಆ ಒಂದು ಡಿಸೈನನ್ನು ಮಾಡ್ಕೊತೀನಿ. ಯಾಕಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಸೇಮು ನಾನು ಈಗೇನು ಮೆಜರ್ಮೆಂಟ್ ತೋರಿಸಿದ್ನಲ್ವ, ಈ ಬೇರೆ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಆ ಡಿಸೈನನ್ನು ಬಿಟ್ಟೆ. ಇಲ್ಲಿ ಏನು ಶೋಲ್ಡ್ರು ಮತ್ತು ನಾನು ಕ್ಯಾನ್ವಾಸನ್ನು ಕರೆಕ್ಟಾಗಿ ನೋಡಿಕೊಂಡು ಒಂದ್ಸರಿ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡಿ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 4 ಇಂಚ್ಗೆ ತೊಗೊಂಡಿದ್ದೀನಿ. ಸೇಮ್ ಬಾಕ್ಸ್ 4 ಇಂಚ್ಗೆ ತೊಗೋಬೇಕಾಗುತ್ತೆ. ಬಾಕ್ಸು 4 ಇಂಚು, ಈ ಕಡೆ 4 ಇಂಚು, ಆ ಕಡೆ 4 ಇಂಚ್ಗೆ ತೊಗೊಂಡಿದ್ದೀನಿ. ನೀವು 3.5 ಇಂಚಿಗಾದರೂ ತೊಗೋಬೋದು. ಯಾಕಂದರೆ ನಾನು ಶೋಲ್ಡ್ರ್ ಬಂದು 6 ಮುಕ್ಕಾಲು ತೊಗೊಂಡಿದ್ದೀನಲ್ವಾ, ಹಾಗಾಗಿ ನಾನು 4 ಇಂಚ್ಗೆ ಕೆಳಗಡೆ ಸ್ವಲ್ಪ ಡೌನ್ ಮಾಡ್ಕೊಂಡಿದ್ದೀನಿ. ನೀವು 7 ಇಂಚಿಗೆ ತೊಗೊಂಡು ನೀವು 3.5 ಇಂಚಿಗೆ ತೊಗೊಂಡ್ರು ಅಡ್ಡಿಲ್ಲ, ಡೌನಿಂಗು ಆ ರೀತಿ. ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾನ್ವಾಸು 1 ಇಂಚ್ ಎಕ್ಸ್ಟ್ರಾನೇ ಆ ರೀತಿ ಬಿಟ್ಕೊಂಡಿದ್ದೀನಿ. 1.5 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಆಮೇಲೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಕಟ್ ಮಾಡಿ ತೆಗೆದ್ರು ಅಡ್ಡಿ ಇಲ್ಲ. 5.5 ಇಂಚ್ಗೆ ಕರೆಕ್ಟಾಗಿ ನಾನು ಡೈನಿಂಗ್ ಮೇಲೆ ಯಾವ ರೀತಿ ಡ್ರಾ ಮಾಡ್ಕೊಂಡಿದ್ದೀನೋ ಅದೇ ರೀತಿ ನಾನು ಕ್ಯಾನ್ವಾಸ್ ಮೇಲೆ ಕೂಡ ಡ್ರಾ ಮಾಡ್ಕೊಂಡಿದ್ದೀನಿ. ಇದು ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿ ಇರಬೇಕು. ಇಲ್ಲಿ ಏನು ತೋರಿಸ್ತಾ ಇದ್ದೀನಲ್ವ, ಈ ಒಂದು ಡಿಸೈನ್ ಡ್ರಾ ಮಾಡ್ಕೊಂಡಿದ್ದೀನಿ ನಾನು. ಇದು ತುಂಬ ಚೆನ್ನಾಗೇ ಕಾಣಿಸುತ್ತೆ. ಆ ಒಂದು ಬ್ಲೌಸಿಗೆ ಮೇನ್ ಫ್ಯಾಬ್ರಿಕ್ಕಿಗೆ ತುಂಬ ಚೆನ್ನಾಗೇ ಕಾಣಿಸುತ್ತೆ ಈ ಒಂದು ಡಿಸೈನ್ ಅಂತ ಅಂದ್ಬಿಟ್ಟು ಮತ್ತು ಈ ಒಂದು ಡಿಸೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟಿಚಿಂಗ್ ಮಾಡ್ಕೊಂಬಿಡೋಣ. ಇವಾಗ ಈ ಕಡೆ ಸೈಡ್ ಕೂಡ ನಮಗೆ ಡ್ರಾ ಮಾಡ್ಕೋಬೇಕು. ಸ್ವಲ್ಪ ಡ್ರಾ ಮಾಡ್ಕೊಳ್ಬೋತ್ತಾಗ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ನಾನು ಇನ್ನೊಂದು ಸರಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕಾಣಿಸುತ್ತೆ ನೋಡ್ಬೋದು ನೀವು. ಡ್ರಾ ಮಾಡ್ಕೊಂಡಿರೋದೆಲ್ಲ ಕಾಣಿಸುತ್ತೆ ಅಲ್ವಾ. ಇವಾಗ ಅದ್ರ ಮೇಲೆ ಸ್ವಲ್ಪ ತಿದ್ಕೊಂಡಿವಿ ಅಂತಂದರೆ ಇನ್ನೂ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ಆಮೇಲೆ ಹಿಂದ್ಗಡೆ ನಾವು ಡ್ರಾ ಮಾಡ್ಕೊಳ್ಳೋ ಹೊತ್ನಾಗ ಆ ರೀತಿ ಈ ರೀತಿ ಮಾಡಿಕೊಂಡ್ರೆ ಇವಾಗ ಓಪನ್ ಮಾಡ್ಕೊಂಡು ನೋಡಿ, ಗೊತ್ತಾಗುತ್ತೆ ನಿಮಗೆ. ಕಾಣಿಸ್ತಿದೆ ಅಲ್ವಾ? ಇವಾಗ ಅದ್ರ ಮೇಲೆ ಇವಾಗ ನೀಟಾಗಿ ಇದನ್ನು ಡ್ರಾ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಎರಡು ಕಡೆನೂ ಸೇಮ್ ಮೆಜರ್ಮೆಂಟು ನೀಟಾಗಿ ಬರುತ್ತೆ. ನಾವು ಒಂದು ಸೈಡ್ ಡ್ರಾ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರು ಅಡ್ಡಿಲ್ಲ. ಇಲ್ಲ ಸ್ಟಿಚಿಂಗ್ ಎಲ್ಲ ಆದಮೇಲೆ ನಾನು ಕಟ್ ಮಾಡ್ಕೊತೀನಿ ಅಂದರೆ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ಬೋದು. ಇವಾಗ ಡ್ರಾ ಮಾಡ್ಕೊಂಡಿದ್ದೀನಲ್ವ, ಇದು ಬಿಗಿನರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಂಡ್ರೂ
ಡಿಸೈನು ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸಿ ಹೇಳ್ತಾ ಇರೋದು, ಇಷ್ಟು ನೀಟಾಗಿ ನಿಧಾನ ತಿಳಿಸಿ ಹೇಳ್ತಾಯಿದ್ದೀನಿ. ಇವಾಗ ಇದ್ರ ಮೇಲೆ ಕರೆಕ್ಟಾಗಿ ಮಿಡ್ಲ್ ನೋಡ್ಕೋಬೇಕು. ಫಸ್ಟು ಕ್ಯಾನ್ವಾಸು ಮತ್ತು ಲೈನಿಂಗು ನೀಟಾಗಿ ಮಿಡ್ಲ್ ನೋಡಿಕೊಂಡು ಅದಾದ ನಂತರ ಸ್ಟಿಚಿಂಗನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡಿವಲ್ವ, ಮೇನ್ ಫ್ಯಾಬ್ರಿಕ್ ಕೂಡ ನಾವು ಕೆಳಗಡೆ ಸೀದಾನೇ ಹಾಕ್ಕೋಬೇಕಾಗುತ್ತೆ, ಉಲ್ಟಾ ಹಾಕ್ಕೋಬೇಡಿ, ಸೀದಾನೇ ಹಾಕ್ಕೋಬೇಕು. ಇಲ್ಲಿ ಕಾಣಿಸ್ತಿದೆ ಅಲ್ವ, ನಾನು ಸೀದಾನೇ ಹಾಕ್ಕೊಂಡು ಇವಾಗ ಸ್ಟಿಚಿಂಗನ್ನು ಹಾಕ್ತೀನಿ ಕರೆಕ್ಟಾಗಿ. ಸ್ನೇಹಿತರೆ, ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅಳ್ಗಡ್ಬಾರ್ದು ಅಂತ. ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಸಿಲ್ಕಿ ಇರೋದ್ರಿಂದ ಆಚೆ ಈಚೆ ಹೋಗೋ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಆ ರೀತಿ ಹಾಕ್ಕೊಂಡಿದ್ದೀನಿ. ಇವಾಗ ಡಿಸೈನ್ ಏನು ನಾನು ಡ್ರಾ ಮಾಡ್ಕೊಂಡಿದ್ದೀನಲ್ವ, ಅದನ್ನು ನೀಟಾಗಿ ಹೊಲಿಗೆ ಮೇಲೆ ನೀಟಾಗಿ ಡ್ರಾ ಮಾಡ್ಕೊಂಡಿರೋಂಥ ಮಾರ್ಕರ್ ಮೇಲೆ ನಾವು ಹಾಕ್ಕೊತ ಬರಬೇಕಾಗತ್ತೆ. ಈ ರೀತಿ ಸ್ವಲ್ಪ ನಿಧಾನ, ಚಿಕ್ಕ ಹೊಲಿಗೆ ಇಟ್ಕೊಂಡು ಫಾಸ್ಟಾಗಿ ತುಳಿಲಾರ್ದಂಗೆ ನಿಧಾನಕ್ಕೆ ತುಳ್ತಾ ಮಿಷಿನನ್ನು ಟರ್ನ್ ಮಾಡ್ಕೊತ ಕೈಯಲ್ಲೇ ಟರ್ನ್ ಮಾಡ್ಕೋಬೇಕು. ಆವಾಗ ಶೇಪು ತುಂಬ ಚೆನ್ನಾಗೇ ಬರುತ್ತೆ ನಮಗೆ. ನೋಡ್ತಿರ್ಬೋದು, ಇವಾಗ ರೌಂಡ್ ಶೇಪಲ್ಲಿ ನೀಟಾಗಿ ಬಿಡದೇ ಈ ರೀತಿ ಶೇಪ್ ಕೊಟ್ಕೊತ ನೀಟಾಗಿ ಬರಬೇಕಾಗತ್ತೆ. ಕೈ ತಿರುಗಿಸ್ಕೊತನೇ ಇರಬೇಕು, ಮಿಷನ್ನು ರನ್ನಿಂಗನ್ನೇ ಇರಬೇಕು. ಆವಾಗ ನಮಗೆ ನೀಟಾಗಿ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿದ್ರಿ ಅಲ್ವಾ, ಇವಾಗ ಕರು ಶೇಪು ಡಿಸೈನ್ ಬಂತಲ್ವ, ಸ್ವಲ್ಪ ಮಿಷಿನನ್ನು ಈ ರೀತಿ ಅಪ್ ಮಾಡ್ಕೊತ ಸ್ಟಿಚಿಂಗನ್ನು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಇವಾಗ ಸ್ಟಿಚಿಂಗು ಕಂಪ್ಲೀಟ್ ಆಗ್ತಾ ಬಂತಲ್ವ, ಇವಾಗ ಮಿಡ್ಲ್ ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಡೋಣ. ಈ ಡಿಸೈನ್ಗೆ ಏನು ಶೇಪ್ ಕೊಟ್ಟಿದ್ದೀನಲ್ವ ಅದಷ್ಟೇ ನಾನು ಸ್ಟಿಚಿಂಗ್ ಹಾಕಿರೋದು. ಮೇಲ್ಗಡೆ ನಾನು ಪೈಪಿಂಗ್ ಮಾಡಬೇಕು ಅಂತ ಅದನ್ನು ಹಂಗೆ ಬಿಟ್ಟಿದ್ದೀನಿ. ಅದಕ್ಕೆ ಪೈಪಿಂಗ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಲ್ಲ ಅಂತಂದರೆ ಟರ್ನ್ ಮಾಡೋದಕ್ಕೂ ಆಗೋಲ್ಲ, ಮತ್ತು ಅದು ಸ್ಟಿಚಿಂಗ್ ಹಾಕಿರ್ತೀವಿ ಅಂದ್ಕೊಳ್ಳಿ, ಮಿಡ್ಲು ಓಪನ್ ಆಗಿಬಿಡುತ್ತೆ, ಅದು ಡಿಸೈನ್ ಶೇಪು ಬರೋಲ್ಲ. ಅದಕ್ಕೋಸ್ಕರ ನಾನು ಮೇಲ್ಗಡೆ ಪೈಪಿಂಗ್ ಮಾಡೋಣ ಅಂತಂದ್ಬಿಟ್ಟು ಆ ರೀತಿ ಬಿಟ್ಕೊಂಡಿದ್ದೀನಿ. ಇದೇನು ಡ್ರಾ ಮಾಡ್ಕೊಂಡಿದ್ದೀವಲ್ವ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡ್ಕೊಂಡ್ವಿ ಅಂತಂದರೆ ಟರ್ನ್ ಮಾಡಬೇಕಾದ್ರೆ ಚೆನ್ನಾಗಿ ನಮಗೆ ಟರ್ನಿಂಗ್ ಸಿಗುತ್ತೆ. ಇಲ್ಲ ಹಂಗೆ ಟರ್ನ್ ಮಾಡ್ಕೊತೀವಿ ಅಂದರೆ ಓಕೆ, ಪರವಾಗಿಲ್ಲ, ಹಂಗೆ ನೀವು ಟರ್ನ್ ಮಾಡ್ಕೊಬೋದು. ಬಟ್ ಇಲ್ಲಿ ಸುಮ್ಮನೆ ಟರ್ನ್ ಮಾಡ್ಕೊಂಬಿಡೋಣ ಅಂತ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡ್ಕೊಂಡಿದ್ದೀವಲ್ವ, ಇವಾಗ ಮಿಡ್ಲು ಸ್ವಲ್ಪ ಚಿಕ್ಕದಾಗಿ ಹೋಲ್ ಹಾಕ್ಕೊಂಡು ಎಲ್ಲ ನೀಟಾಗಿ ನಾಚು ಹುಡ್ಕೊಂತ ಕಟ್ ಮಾಡ್ಕೊತ ಬಂದ್ಬಿಡಿ. ಇವಾಗ ಕಟ್ ಮಾಡಿದ್ವಲ್ವ, ನಾಚು ಹೊಡ್ಕೋಬೇಕು. ನೀಟಾಗಿ ಟರ್ನ್ ಮಾಡಬೇಕಂದ್ರೆ ನಾಚು ಹೊಡಲೇಬೇಕು. ನಾಚು ಹೊಡೆದಿಲ್ಲ ಅಂತಂದರೆ ನಮಗೆ ಟರ್ನ್ ಮಾಡಬೇಕಾದ್ರೆ ತುಂಬ ರಿಸ್ಕ್ ಆಗುತ್ತೆ, ಫಿನಿಶಿಂಗು ಚೆನ್ನಾಗಿ ಬರೋಲ್ಲ, ನಾವು ಮಾಡಿರುವಂಥ ಡಿಸೈನು ಚೆನ್ನಾಗಿ ಬರೋಲ್ಲ. ಇವಾಗ ನಾಚು ಹೊಡೆದ್ವಿ ಅಲ್ವ, ಇವಾಗ ಎಕ್ಸ್ಟ್ರಾ ಒಂದು ಏನು ಇದು ಕ್ಯಾನ್ವಾಸ್ ಇದೆ ಅಲ್ವ, ಅದನ್ನು ಕಟ್ ಮಾಡ್ಕೊಂಡು ತೆಗೆದುಬಿಡೋಣ. ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಉಳಿಸ್ಕೊಂಡು ತೆಗೆದುಬಿಡೋಣ. ಇಷ್ಟು ತೆಗ್ದಿದ್ದೀನಿ, ಸಾಕಾಗುತ್ತೆ. ಇನ್ನೂ ಬೇಕಾದ್ರೆ ನೀವು ತೆಗಿಬೋದು, ಏನು ತೊಂದರೆ ಇಲ್ಲ. ಈ ರೀತಿ ಉಲ್ಟಾ ಮಾಡಿಕೊಂಡು ಡಿಸೈನ್ ಏನು ಮಾಡಿದ್ದೀವಲ್ವ, ನೀಟಾಗಿ ಏನಾದರೂ ಒಂದು ಸಹಾಯ ತೊಗೊಂಡು ಸ್ಕ್ರೂ ಡ್ರೈಯರು ಅಥವಾ ಏನೋ ತೊಗೊಂಡು ಟರ್ನ್ ಮಾಡ್ಕೋಬೇಕು. ನೀಟಾಗಿ ಏನು ಫ್ಲವರ್ದು ಸ್ಲೀವ್ಸ್ ಟೈಪ್ ಎಲೆ ಟೈಪ್ ಮಾಡಿದ್ದೀವಲ್ವ, ಅದನ್ನು ಇವಾಗ ನೀಟಾಗಿ ಒಂದೊಂದೇ ತೆಗಿಬೇಕು. ಹಿಂಗೆ ಈ ರೀತಿ ತೆಗೆದು ಎಲ್ಲಿ ನಮಗೆ ತೆಗೆಯೋದಕ್ಕೆ ಸ್ವಲ್ಪ ತ್ರಾಸಾಗುತ್ತೆ ನೋಡಿ, ಆವಾಗ ಒಂದು ಸ್ವಲ್ಪ ನಾಚು ಹುಡ್ಕೊಂಬಿಡಿ ಉಲ್ಟಾ ಮಾಡ್ಕೊಂಡು. ಆಮೇಲೆ ಇಲ್ಲ ಅಂತಂದರೆ ಸೀದಾಗಲ್ಲ ಅದು ಬಟ್ಟೆ. ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಬಂದಿದೆ, ಕಾಣಿಸ್ತಿದೆ ಅಲ್ವಾ ಯಾವ ರೀತಿ ಬಂದಿದೆ ಅಂತ. ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಂಡ್ಬಿಡಿ, ಇನ್ನೂ ನೀಟಾಗಿ ಕಾಣಿಸುತ್ತೆ.
ಕೆಳಗಡೆ ನಾನು ಸ್ಟಿಚ್ ಹಾಕಿರಲಿಲ್ಲಲ್ವ, ಅದನ್ನು ಸ್ಟಿಚ್ ಹಾಕ್ಕೊಳ್ತೀನಿ ಲಾಸ್ಟ್ ಫೈನಲಾಗಿ. ಮೇಲುಗಡೆ ಇನ್ನೂ ಪೈಪಿಂಗ್ ಕೂಡ ಮಾಡ್ಕೊಂಡಿಲ್ಲ, ಪೈಪಿಂಗನ್ನು ಮಾಡ್ಕೋಬೇಕು. ಕೆಳಗಡೆ ಎಕ್ಸ್ಟ್ರಾ ನಾನು ಬಟ್ಟೆ ಕೊಟ್ಬಿಟ್ಟು ಪಟ್ಟಿ ಮಾಡ್ತೀನಿ ಕೆಳಗಡೆ ಏನು ತೊಂದರೆ ಇಲ್ಲ. ನಾನು ಎಕ್ಸ್ಟ್ರಾ ಬಿಟ್ಕೊಂಡಿರಲಿಲ್ಲ. ಇಲ್ಲಿ ನಾನು ಸ್ಟಿಚ್ ಹಾಕ್ಬೇಕಂದಲ್ವ, ನೀಟಾಗಿ ನೋಡಿಕೊಂಡು ಎಲ್ಲಿ ಇನ್ನೂ ಜಾಸ್ತಿ ಬಟ್ಟೆ ಬಂದಿಲ್ಲ ಅಂತ ನೋಡಿಕೊಂಡು ನೀವು ಡಿಸೈನ್ನ ಕ್ಲೀನಾಗಿ ಫಿನಿಶಿಂಗನ್ನು ಕೊಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು. ನೋಡ್ತಾ ಇರ್ಬೋದು, ಕ್ಯಾನ್ವಾಸ್ ಹಾಕಿದ್ದೀವಲ್ವ, ನೀಟಾಗಿ ಕೂತ್ಕೊಳ್ಳುತ್ತೆ ಡಿಸೈನ್ ಬಂದು. ಸ್ನೇಹಿತರೆ, ಈ ಒಂದು ಡಿಸೈನು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಕೊಡಿ. ಇನ್ನೂ ಇಂಥದ್ದು ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಇದು ನಮ್ಮ ಕವಿತಾ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದು. ಕವಿತಾ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಅಮ್ಮ, ಹಂಗೆ ಶೇರ್ ಕೂಡ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನೋಡಿ ಕಲ್ತ್ಕೊಳ್ಳಿ ಅವರು ಕೂಡ. ನಿಮಗೆ ಏನಾದರೂ ಡೌಟ್ ಇತ್ತಂದರೆ ಮತ್ತೆ ಕಮೆಂಟ್ ಮೂಲಕ ತಿಳಿಸಿ ಕವಿತಾ, ನಾನು ಆದಷ್ಟು ವೀಡಿಯೋ ಮೂಲಕ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಕಟಿಂಗ್ ಮಾಡಬೇಕಾದ್ರೆ ತೋರಿಸಿ ಅಂದರೆ ಅದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನೂ ಸಾಕಷ್ಟು ಇದ್ದಾವೆ ಬೋಟ್ ನೆಕ್ ಬ್ಲೌಸು. ಕಟಿಂಗ್ ಮಾಡಬೇಕಾದ್ರೆ ಅಲ್ಲಿ ನಾನು ಇನ್ನೂ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಇದೇ ಸೈಜ್, ಇದೇ ಮೆಜರ್ಮೆಂಟು ಇವ್ರದ್ದೇ ಇನ್ನೂ ಇದ್ದಾವೆ ಬೋಟ್ ನೆಕ್ ಬ್ಲೌಸ್ ಸ್ಟಿಚ್ ಮಾಡೋದು, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇವ್ರದ್ದು ಆಲ್ರೆಡಿ 2 ಸ್ಟಿಚ್ ಮಾಡಿದ್ದೀನಿ. ಇನ್ನೊಂದು ಬೇರೆ ಡಿಸೈನ್ ತೋರಿಸಿದ್ನಲ್ವ ನಿಮಗೆ, ಈ ಒಂದು ಡಿಸೈನನ್ನು, ಅದು ಮತ್ತು ಆ ಒಂದು ಡಿಸೈನು ಈ ರೀತಿಯಾಗಿದೆ ನೋಡ್ತಾ ಇರ್ಬೋದು. ಈ ಒಂದು ಬೋಟ್ ನೆಕ್ ಬ್ಲೌಸು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.